ದಿಕ್ಕು ದಿಕ್ಕಲಿ ಭಾವಬಂಧನ, ಹರಿವ ನೀರೆಲ್ಲ ವೇದ ವಾಚನ, ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ, ಮಣ್ಣ ಕಣಕಣದಿ ಕರುಣಿ ಕಂಪನ. ಮಾರ್ನಿಂಗ್ ಚೆನ್ನಮ್ಮ. ಬಂದ ವಿಷಯವೇನು? ಕಪ್ಪ ಕೊಡಬೇಕು. ಕಪ್ಪ ಕೊಡಬೇಕೆ? ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಸೇರಿ ನೀವೇನು ಉತ್ತೀರಿ ಬಿತ್ತೀರಿ, ನಾಟಿ ನೆಟ್ಟೀರ ಪೊದೆ ಹೊತ್ತೀರ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ಬಂಧು ಬಳಗಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಎಲೆ ಕೆಂಪು ಮುಸುಡಿಯ ಕೋತಿಗಳೇ, ಭಾರತವನ್ನು ಬಿಟ್ಟ ತೊಲಗೆ, ಇಲ್ಲದಿದ್ದರೆ ಕಿತ್ತೋರಾಣಿ ಚನ್ನಮ್ಮನನ್ನು ಕಪ್ಪ ಕೇಳಿದವರ ಅಲ್ಲಿಗೆ ಸೀರೆ ಹೋಗಿ ಪ್ರಾಣ ಯುದ್ಧ ಭೂಮಿಯೇ ಇವ ಕಡೆಯೋ, ದಗ 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 ಉರಿಯೋ, ಸೂರ್ಯನ್ನೇ ಸುಗ ಉಸಿರೋ. ರಣಕಲಿಯೋ, ಇಡೀ ದೇಶವೇನೆ ನಿನ್ನ ಮನೆಯೋ, ಧಡ 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 ನಡೆಯೋ, ನಿನ್ನ ತ್ಯಾಗಕ್ಕೆಂದು ನಾವು ನುಡಿಯೋ. ಆ ಸಿಡಿಲು ಮಳೆಯೇ ಬಂದರ, ಸಾಗರವೇ ಉಕ್ಕಿ ಹರಿದರ, ಎದುರಾಳಿ ಎದುರಿಗೆ ನಿಂತರ, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣವನ ಗೆದೆಯಲಿದೆ ಪರಿಸರ ಗುರು ನೀನು ರೆಡಿಯೋ, ಗುರುವಿನ ನೆನೆಯುತ್ತಿದೆ ಎಂದು ನಿಂಗೆ ಜಾಹೋ. ನೀನಿದ್ರೆ ಇಲ್ಲ ಡೇಂಜರ್, ನೀ ದೇಶ
ಜನ ಜನ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸೇರಿ ಅರಳಿಯೋ ಗನಗನ ಗನಗನ ಸರಿಯುವ ಜೀವನ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಬಂಗಾರ ತರಿದಲೆ ಎಲ್ಲ ಬಂಗಾರಿ ಮನೆ ಮನೆಗೆ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾರೆ ಹುಡುಗೆ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಏನ್ ಚಂದಾರೆ ಹುಡುಗೆ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಯಾರ ಬರ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ಗಂಗು ಹಳ್ಳಿ ರೈತರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನುತ್ತಾವ್ ದೋಸ್ತಿ ಘಲ್ಲು ಘಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತ್ತಾವ್ ಏನ್ ಚಂದಾರೆ ಹುಡುಗೆ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಏನ್ ಚಂದಾರೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಇಂದು ನಾವು 77ನೇ ಗಣರಾಜ್ಯೋತ್ಸವವನ್ನು ಕೇವಲ ಆಚರಿಸಿಲ್ಲ, ನಾವು ಒಂದು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಸಂವಿಧಾನಕ್ಕೆ ಗೌರವ ನೀಡುವ ಸಂಕಲ್ಪ, ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವ ಸಂಕಲ್ಪ ಮತ್ತು ದೇಶವನ್ನು ಹೃದಯದಿಂದ ಪ್ರೀತಿಸುವ ಸಂಕಲ್ಪ. ಗಣರಾಜ್ಯೋತ್ಸವದ ಈ ದಿನ ನಮ್ಮ ಹೃದಯಗಳಲ್ಲಿ ದೇಶಭಕ್ತಿಯ ದೀಪ ಹಚ್ಚಿದೆ. ಇಂದು ಇಲ್ಲಿಂದ ಹೊರಡುವಾಗ ಜವಾಬ್ದಾರಿಯುತ ನಾಗರಿಕರಾಗುವ ಸಂಕಲ್ಪ ಮಾಡೋಣ. ಸತ್ಯ, ನ್ಯಾಯ ಮತ್ತು ಸಮಾನತೆಯ ದಾರಿಯಲ್ಲಿ ಭಾರತ ಭವಿಷ್ಯವನ್ನು ಬೆಳಗಿಸೋಣ ಎಂದು ಹೇಳುತ್ತಾ ವಂದನಾರ್ಪಣೆಯನ್ನು ಸಲ್ಲಿಸಲಿಕ್ಕೆ ಬರುತ್ತಿದ್ದಾರೆ ಎನ್ನುವಂತೆ